ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಅನಾಮಿಕನಿಗೆ ಬುರುಡೆ ಸಿಕ್ಕಿದ್ದು ಎಲ್ಲಿ ಅನ್ನೋ ಸತ್ಯ ರಿವೀಲ್. ಮೆಡಿಕಲ್ ಕಾಲೇಜ್ ರಿಸರ್ಚ್ ಸೆಂಟರ್ ಇಂದ ಬಂದಿತ್ತಂತೆ ಬುರುಡೆ. 24 ವರ್ಷದ ಯುವತಿಯ ಬುರುಡೆ ಅಂತ ಅದನ್ನ ದೂರುದಾರ ತಂದಿದ್ದ. ಧರ್ಮಸ್ಥಳದ ಕಾಡಲ್ಲಿ ಅದನ್ನು ಹೂತಿದ್ದೆ, ಅಲ್ಲಿಂದ ತಂದೆ ಅಂತ ಈ ಚಾಲಾಕಿ ಚೆನ್ನಯ್ಯ ಹೇಳಿದ್ದ. ನ್ಯಾಯಾಲಯದಲ್ಲೂ ಕೂಡ ಇದೇ ಹೇಳಿಕೆಯನ್ನ ನೀಡಿದ್ದ ಈ ಚಿನ್ನಯ್ಯ ಅಲಿಯಾಸ್ ಚೆನ್ನ. FSL ರಿಪೋರ್ಟ್ನಿಂದ ಈ ಬುರುಡೆ ರಹಸ್ಯ ಈಗ ಬಯಲಾಗಿದೆ. ಯಾವುದೋ ಮೆಡಿಕಲ್ ಕಾಲೇಜ್ನ ರಿಸರ್ಚ್ ಸೆಂಟರ್ ಇಂದ ತಂದಂತ ತಲೆ ಬುರುಡೆ ಇದು. ಕಿರಣ್, ಈ ತಲೆ ಬುರುಡೆ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದ್ದು. ದೂರುದಾರ ಮೊದಲಿಗೆ ತಂದು ಒಪ್ಪಿಸಿದಂಥ ಬುರುಡೆ, ಸೊ ಅದರ ಬೆನ್ನು ಬಿದ್ದಿದ್ದಂತಹ ತಂಡ ಈಗ ಏನೆಲ್ಲ ಮಾಹಿತಿ ಕಲೆ ಹಾಕಿದೆ ಇದರ ಬಗ್ಗೆ. ವಿಜಯ್, ಯಾವಾಗ ದೂರುದಾರ ತನ್ನೊಂದಿಗೆ ಬುರುಡೆಯನ್ನು ತಂದಿದ್ದ, ಆ ಬುರುಡೆ ತುಂಬ ಸದ್ದು ಮಾಡಿತ್ತು. ಅದರದೊಂದು ವಿಡಿಯೋ ಕೂಡ ಬಹಳ ವೈರಲ್ ಆಗಿತ್ತು. ಇಡೀ ಸಂಚಲನವನ್ನೇ ಮೂಡಿಸಿತ್ತು, ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು. ಅದ ನಂತರ ಆತನ ದೂರುದಾರ ಹೇಳಿದಂತಹ ಹೇಳಿಕೆಗಳು, ಆತನ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ದಾನೆ ಅನ್ನೋದು, ಮತ್ತೆ ಆತನ ದೂರು ಪತ್ರ ಏನಿದೆ ಅದರಲ್ಲಿರುವಂತಹ ಮಾಹಿತಿಗಳು ತುಂಬಾ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ, ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನೂರಾರು ಶವಗಳನ್ನ ತಾನು ಹೂತಿದ್ದೇನೆ, ಅದನ್ನ ಹೊರಗೆ ತೆಗೆದು ಅವರಿಗೆ ಅದನ್ನು ತೋರಿಸ್ತೇನೆ ಅನ್ನೋದನ್ನ ಆತ ಹೇಳ್ಕೊಂಡು ಮುಂದೆ ಬಂದಿದ್ದ. ಆಗ ತನ್ನೊಟ್ಟಿಗೆ ಒಂದು ತಲೆಬುರುಡೆಯನ್ನು ಕೂಡ ತಂದಿದ್ದ. ಆ ತಲೆಬುರುಡೆಯನ್ನ FSL ನ್ಯಾಯಾಲಯಕ್ಕೂ ಹಾಜರುಪಡಿಸಿದ್ದ, ಹಾಗೇನೆ ಪೊಲೀಸರ ಮುಂದೆ ಕೂಡ ಹಾಜರುಪಡಿಸಿದ್ದ. ಅದರ ನಂತರ ಯಾವಾಗ SIT ಈ ತನಿಖೆ SITಯ ಕೈ ಸೇರಿತು, ಅದರ ನಂತರ ಈ ಒಂದು ತಲೆಬುರುಡೆಯನ್ನ FSLಗೆ ಅಧಿಕಾರಿಗಳು ಕಳಿಸಿದ್ರು. ಈಗ ಆ FSLನ ರಿಪೋರ್ಟ್ನಲ್ಲಿ ಒಂದು ಮಾಹಿತಿ ಬಹಿರಂಗವಾಗ್ತಾ ಇರುವಂತದ್ದು, ಇದು ಮಣ್ಣಿನ ಅಡಿಗೆ ಇದ್ದಂತಹ ಒಂದು ತಲೆಬುರುಡೆ ಅಲ್ಲ, ಯಾವುದೋ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಅನಾಟಮಿ ವಿಭಾಗದಿಂದ ಅಥವಾ ರಿಸರ್ಚ್ ಸೆಂಟರ್ ಇಂದ ತಂದಂತಹ ಒಂದು ಮೆಡಿಕಲ್, ಯಾಕಂದ್ರೆ ಅದರ ಮೇಲೆ ವಾರ್ನಿಶ್ ಪೇಂಟ್ ಅನ್ನ ಮಾಡಿದಂತಹ ಒಂದು ಕುರುಹುಗಳು ಸಿಕ್ಕಿದ್ದಾವೆ. ಈ ಹಿನ್ನೆಲೆಯಲ್ಲಿ ಇದು ತಂದಿರುವಂತದ್ದು, ಪ್ಲಾಂಟ್ ಮಾಡಿರುವಂತದ್ದು ಅನ್ನೋದನ್ನ ಈಗಾಗಲೇ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಹಾಗೇನೆ ಆತ ಕೂಡ ಒಪ್ಕೊಂಡಿದ್ದಾನೆ, ಈ ತಲೆಬುರುಡೆ ತಾನು ತಂದಿದ್ದಲ್ಲ, ತನಗೆ ತಂದು ಕೊಟ್ಟದ್ದು ಅಂತ. ಹಾಗಾದ್ರೆ ತಂದು ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಆತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ. ಯಾರು ತಂದಿದ್ರು, ಯಾರು ತಂದು ಕೊಟ್ಟಿದ್ರು ಅನ್ನೋದು ಸರಿಸುಮಾರು ಒಂದು 8 ಜನರ ಹೆಸರನ್ನು ಆತ ಹೇಳಿದ್ದಾನೆ ಅನ್ನುವ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ತುಂಬಾ ಇದ್ದಾವೆ. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.